ಏನು ಬಿಡಬೇಕು? ಬೇಡ ಅನ್ಬೇಕಾಗಿತ್ತು. ಯಾಕೆ ಬೇಕು ಅಂದ್ರೆ ನೀನು ಫಸ್ಟು Hi friends, good morning. Welcome to my YouTube channel. I'm calling, maybe I'm selfish. I want you to myself, I can't help it. ಮೊದಲ ಇಲ್ಲಿ ಒಂದು ತಿಂದ ಮೇಲೆ ನೇತ್ರ ಹಣ್ಣು ಎದುರು ತಗೊಂಡೋಗಿ ಯಾಕೆ ಎರಡು ತಿಂದೆ? Oh God, please, no! 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 ಬೇಡ ಅನ್ಬೇಕಾಗಿತ್ತು. ಯಾಕೆ ಬೇಕು ಅಂದ್ರೆ ನೀನು ಫಸ್ಟ್ ಆಯ್ತು. ಆಮೇಲೆ ನೀನ್ ಯಾಕೆ ಬೇಕು ಅಂದ್ರೆ ಪಾಪ ನನಗೆ ಬೇಡ ಪಾಪ ಒಂದೇ ಸಾಕು ಅಂತ ಕೇಳ್ಬೇಕಿತ್ತು ತಾನೆ. ಹೌದಪ್ಪ. ನೀನ್ ನೋಡಿ ಜ್ವರ ಯಾರಿಗೆ? ನಿನಗೆ ತಾನೇ ಜ್ವರ. ನೀನೇ ತಾನೇ ಸಿರಪ್ ಕುಡಿಬೇಕು. ನಾನು ಸಿರಪ್ ಕುಡಿತೀನಿ, ನೀನ್ ಕುಡಿತಿದ್ಯಾ? ಆಯ್ತು. ಆಮೇಲೆ ಕೊಡ್ಬಾರ್ದಾಗಿತ್ತಾ? ನೀನ್ ಬೇಡ ಅನ್ಬೇಕಾಗಿತ್ತು. ನೀನ್ ಯಾಕೆ ಐಸ್ ಕ್ರೀಮ್ ತಗೊಳ್ಳಂದ್ರೆ 3 ತಿಂದೆ ಹೋಗಿ ನನ್ಗೆ 1 ತಿನ್ನು ಅಂತ ತಾನೇ ಹೇಳಿದ್ದು. ಈಗ ಪಪ್ಪ ಜಾಸ್ತಿ ತಿನ್ನು ಅಂತ ನಿನಗೆ ನೀನು ತಿನ್ಬಿಟ್ಟೆ. ನಾನು ಕಳ್ಸಿದ್ದು ನಿನ್ನ ತಪ್ಪಾಯ್ತು. ಈಗ ಜ್ವರ ಯಾರಿಗೆ ಬಂದಿರೋದು? ಇನ್ನೂ ಕರ್ಕೊಂಡೆ ಹೋಗಲ್ಲ. ಒಂದು ನಿಮಿಷ ಇರ್ರಿ. ನೀ ಅದು ಬಿಟ್ಟಾಕು, ನಾನು ಜೈಗೆ ಹೊಡಿತೀನಿ. ನೀನ್ ಯಾಕೆ ಐಸ್ ಕ್ರೀಮ್ ತಿಂದೆ ಜಾಸ್ತಿ? ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ತಿರ್ಗಿ ಅದೇ ಮಾತಾಡ್ತಾನೆ. ನೀನ್ ಬೇಡ ಅನ್ಬೇಕಾಗಿತ್ತು. ಬಿಡು, ನಾನು ಕೊಡ್ಸೋದು ಇಲ್ಲ, ಕರ್ಕೊಂಡು ಹೋಗಲ್ಲ. ಅಲ್ಲ ಒಂದು ನಿಮಿಷ, ನಾನು ಕಳಿಸಿದ್ದು ಪಪ್ಪನ ಜೊತೆ ಹೋಗ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಬಾ ಅಂತ. ನಿನಗೆ 3 4 ಐಸ್ ಕ್ರೀಮ್ ತಿನ್ನು ಅಂತ ನಾನು ಹೇಳಿದ್ನಾ? ಜ್ವರ ಸಿರಪ್ ಕುಡ್ದ? ಯಾವುದು? ಯಾವ್ದೇ ಕುಡಿಸ್ತೆ? ಕಾಲ್ಪಾಲು. ಇವಾಗ ಕುಡಿಸ್ಬೇಕು. ಅಲ್ಲ ಹೇಳಿದ್ರೆ ನಂಗೆ ಜ್ವರ ಬಂದಿಲ್ಲ, ನನಗೆ ಪಪ್ಪ ಐಸ್ ಕ್ರೀಮ್ ಜಾಸ್ತಿ ಕೊಡಿಸ್ತು, ಅದಕ್ಕೆ ಜ್ವರ ಬಂದಿದ್ದು. ಕೊಡ್ಸಲ್ಲ ಬಿಡು. 2 ಕೊಡ್ಸೋದ್ನ. ನೀನ್ ಯಾಕೆ 3 ತಿಂದೆ? ಇವಾಗ ಯಾರಪ್ಪ ಐಸ್ ಕ್ರೀಮ್ ಕೊಡಿಸಿದ್ದು ನಿನಗೆ? ಆಯ್ತು ಬಿಡು, ಕೊಡ್ಸಲ್ಲ ಬಿಡು. ಇನ್ಮೇಲೆ ನಿನ್ಗೊಂದು ಕೊಡ್ಸಲ್ಲ ಬಿಡು. ನಿನ್ಗೊಂದು ಕೊಡ್ಸಲ್ಲ ಬಿಡು. ಇವಾಗ ನೇತ್ರ ಕೊಡ್ಸಿದ್ಲ, ಪಪ್ಪ ಕೊಡಿಸ್ತಾ ಐಸ್ ಕ್ರೀಮು? ಓಯ್ಯಪ್ಪ, ಇನ್ನು ಮುಂದೆ ಎಲ್ಲೂ ಹೋಗ್ಬೇಡ ಪಪ್ಪನ ಜೊತೆ. ದಾಸರಲ್ಲಿ 8ನೇ ಮೈಲಿ ಅಂತ ಹೋದ್ರೆ ಹೊಡೆದಾಕ್ಬಿಡ್ತೀನಿ. ಏನು ಬಿಡಬೇಕು? ಮೊಬೈಲ್ ಯಾಕೆ ಬಿಡಲಿ? ನಾನು ಸುಮ್ಮನೆ ನೋಡ್ತಾ ಇದ್ದೀನಿ, ವಿಡಿಯೋ ನೋಡ್ತಾ ಇದ್ದೆ ಅಷ್ಟೇ. ಏನು ಈಗ ಆಟ ಆಡೋದಲ್ಲ, ಈಗ ಚುಚ್ಚಿ ಯಾರಿಗೆ ಮಾಡಿಸ್ಬೇಕು? ಈಗ ಇವಾಗ ಜ್ವರ ಬಂದಿರೋದು ಯಾರಿಗೆ? ನಿಮ್ಮ ಗಣೇಶ ಅಂಬರಿನೇ. ಈಗ ನಿನಗೆ ಚುಚ್ಚಿ ಮಾಡಿಸ್ತಾರಲ್ಲ. ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಬೇರೆ ರಜಾ ಆಗ್ತಾ ಇದೆಯಾ? ಅಲ್ಲ ನೋಡು, ಹುಷಾರಿಲ್ವಲ್ಲ. ತಿಂತೀಯಾ? ಅಲ್ಲ ಅಷ್ಟಕ್ಕೊಂದು ಐಸ್ ಕ್ರೀಮ್ ತಿಂತೀಯಾ ಇನ್ನು ಮುಂದೆ? ತಿಂದರೆ ಏನಾಗುತ್ತೆ? ಜ್ವರ ಬರುತ್ತೆ ತಾನೇ? ಅಷ್ಟೇ ಐಸ್ ಕ್ರೀಮ್ ತಿನ್ನಬಾರ್ದು, ಎಷ್ಟು ತಿನ್ನಬಾರ್ದು. ನಿನ್ಗೆ ಆಗಲ್ಲ ಅಂದಮೇಲೆ ಐಸ್ ಕ್ರೀಮ್ ತಿನ್ನಬಾರ್ದು.
ಎಲ್ಲಾನು ಖಾಲಿ ಮಾಡ್ಬಿಟ್ಟು ಐಸ್ ಕ್ರೀಮು. मजा आया ಎಲ್ಲ ತಿನ್ನಬಾರ್ದು ಭವಿಷ್. ನೋಡಿ ಜ್ವರ ಬಂದೈತೆ, ಮುಖ ನೋಡಿ ಹೆಂಗಾಗಿ ಹೋಗೈತೆ ನಿಂದಲೇನೆ. ಹಾಂ, ಕೆಮ್ಮು ಬೇರೆ ಆಗಿದೆ ನೋಡಲ್ಲಿ, ಎಷ್ಟು ಕೆಮ್ಮಾಗಿ ಹೋಗಿದೆ. ಅಯ್ಯೋ ದೇವ್ರೇ, ಅಷ್ಟೇ ಕೆಮ್ಮಾಗಿದೆ. ಅಷ್ಟೇ ಕೆಮ್ಮಾಗಿದೆ. ಅಷ್ಟೇ ಕೆಮ್ಮಾಗಿರೋದಕ್ಕೆ ಐಸ್ ಕ್ರೀಮ್ ತಿನ್ನಬೇಡ ಅಂತ ಹೇಳ್ತಾ ಇರೋದು. ಆಮೇಲೆ ಹಾಂ, ಪಪ್ಪ ಇಷ್ಟೇ ಕಳ್ಸೊಂಡೆ. ನೀನು ಪಪ್ಪಂಗೆ ಸ್ವಲ್ಪ ಕೊಡ್ಸು ಅಂದರೆ ಪಪ್ಪನೇ ಜಾಸ್ತಿ ಕೊಡ್ಸಿದ್ರಾ? ಹ್ಞೂ. ಅಯ್ಯೋ ದೇವಾ. ಇನ್ನು ಮುಂದೆ ಪಪ್ಪನ ಜೊತೆ ಆಚೆ ಹೋಗ್ಬೇಡ. ಎಲ್ಲೂ ಹೋಗ್ಬೇಡ. ಡ್ಯಾನ್ಸ್ ಹಚ್ಕೋಬೇಕು ಐತೆ. ಅಲ್ಲ, ಡ್ಯಾನ್ಸ್ ಕ್ಲಾಸ್ಗೆ ಹೋಗು, ಪಪ್ಪನ ಜೊತೆ ಆಚೆಗೆ ಎಲ್ಲೂ ಹೋಗ್ಬೇಡ ಆಯ್ತಾ? ಪಪ್ಪ ಪಪ್ಪ ಆಚೆಗೆ ಹೋಗತ್ತೆ ಬಿಡು. ಅಲ್ಲ, ನೀನು ಹೋಗ್ಬೇಡ ಆಯ್ತಾ? ಹ್ಞೂ. ನೀನು ಪಪ್ಪನ ಜೊತೆ ಎಲ್ಲೂ ಹೋಗಂಗಿಲ್ಲ, ಮನೇಲೇ ಇರಬೇಕು. ಮನೆಯಲ್ಲ, ಹಾಂ, ಮನೆಯಲ್ಲಿ ಇಲ್ಲ. बाय बाय टाटा गुड बाय ಡ್ಯಾನ್ಸ್ ಹಚ್ಚಿ ಹೋಗಿ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಡ್ಯಾನ್ಸ್ ಮಾಡಿ ಮನೆಗೆ ಬರಬೇಕು. 8ನೇ ಮೈಲಿ, ದಾಸರಳ್ಳಿ, ಜಾಲಹಳ್ಳಿ ಅಂತ ಹೋದ್ರೆ ಹೊಡೆದ್ತೀನಿ. ಎಲ್ಲೂ ಹೋಗಂಗಿಲ್ಲ ಪಪ್ಪನ ಜೊತೆ. ನೀನು ಯಾಕೆ ಬಂದೆ ಎಂತ ಮೇಲೆಗೆ ದಾಸಲ್ಲಿಗೆ? ನಾನೇ ಹೋಗಿ ಬಂದಿದ್ದೆ 8ನೇ ಮೈಲಿ, ದಾಸರಳ್ಳಿಗೆ. ನೀನು ಪಪ್ಪ ಇಬ್ಬರ ತಾನೇ ಹೋಗೋದು. ನೀವು ಯಾಕೆ ತೂಸ್ಕೊದೆ? ನಾನು ಇಲ್ಲಿ ಜ್ಯೂಸ್ ಕುಡ್ದೆ. ನನ್ನ ಯಾವಾಗ ಕರ್ಕೊಂಡು ಹೋಗಿದ್ದೆ ನೀನು? ನೀನು ಪಪ್ಪ ಬಾ ಅಂತ ನನಗೆ. ನನಗೆ ಪಪ್ಪ ಬಾ ಅಂತು, ನಾನು ಬಂದಿಲ್ಲ ನಾನು. ಇವಾಗ ನೀನು ಹೋಗಂಗಿಲ್ಲ ಇನ್ನು ಮುಂದೆ ಅಷ್ಟೇ.